ಹೋಳಿಯ ಹೆಸರಲ್ಲಿ ಹಿಂದೂ ಮುಸ್ಲಿಮರನ್ನು ವಿಭಜಿಸುವ ಶಕ್ತಿಗಳಿಗೆ ದೆಹಲಿಯ ಸೀಲಾಂಪುರ್ನ ನಿವಾಸಿಗಳು ತಕ್ಕ ಉತ್ತರವನ್ನು ನೀಡಿದ್ದಾರೆ. ಹೋಳಿಯ ದಿನವಾದ ಶುಕ್ರವಾರದಂದು ಮುಸ್ಲಿಮರು ಮಸೀದಿಗೆ ಹೋಗದೆ ಮನೆಯಲ್ಲೇ ಇರಿ ಎಂದು ಉತ್ತರ ಪ್ರದೇಶದ ಡಿಜಿಪಿ ಹೇಳಿದ್ದರು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅದನ್ನು ಸಮರ್ಥಿಸಿದ್ದರು. ಉತ್ತರ ಪ್ರದೇಶದ ಹಲವು ಮಸೀದಿಗಳನ್ನು ಟಾರ್ಪಲ್ ಹಾಸಿ ಮುಚ್ಚಲಾಗಿತ್ತು. ಇದೀಗ ಈ ಎಲ್ಲ ಕ್ರಮಗಳನ್ನು ಪ್ರಶ್ನಿಸುವಂತೆ ದೆಹಲಿಯ ಸೀಲಾಂಪುರ್ನ ನಿವಾಸಿಗಳು ನಡೆಕೊಂಡಿದ್ದಾರೆ. ಜುಮಾ ನಮಾಜ್ ಮುಗಿಸಿದ ಮರಳಿದ ಮುಸ್ಲಿಮರಿಗೆ ಹೂವಿನ ಎಸಳುಗಳನ್ನು ಎಸೆದು ಸ್ವಾಗತಿಸುವ ಮೂಲಕ ಇಲ್ಲಿನ ಹಿಂದೂಗಳು ಸಾಮರಸ್ಯದ ಸಂದೇಶವನ್ನು ಹರಡಿದ್ದಾರೆ. ಧಾರ್ಮಿಕ ಸಾಮರಸ್ಯದ ಅತ್ಯುತ್ತಮ ಉದಾಹರಣೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ದೃಶ್ಯವನ್ನು ಕೊಂಡಾಡಲಾಗಿದೆ. ವಿವಿಧ ಹೂಗಳ ಎಸಳುಗಳನ್ನು ಮುಸ್ಲಿಮರ ಮೇಲೆ ಎಸೆದು ಸಂತೋಷ ವ್ಯಕ್ತಪಡಿಸಿದ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಧರ್ಮದ ಹೆಸರಲ್ಲಿ ವಿಭಜನೆ ಹೆಚ್ಚಾಗುತ್ತಿರುವ ಈ ದಿನಗಳಲ್ಲಿ ಈ ದೃಶ್ಯವೆಲ್ಲವನ್ನ ಮರೆಮಾಚುವಷ್ಟು ಶಕ್ತಿಶಾಲಿಯಾಗಿದೆ ಎಂದು ಸೋಷಿಯಲ್ ಮೀಡಿಯಾದ ಬಳಕೆದಾರರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೋಳಿಗೆ ಬಹಳ ದೊಡ್ಡ ಸಾಮರಸ್ಯದ ಪರಂಪರೆ ಇದೆ ಎಂದು ಹಿಂದೂ ಮುಸ್ಲಿಮರು ಜೊತೆಯಾಗಿ ಈ ಹಬ್ಬವನ್ನ ಸಂಭ್ರಮಿಸುತ್ತಾ ಬಂದಿದ್ದಾರೆ. ಆದರೆ ಈ ವರ್ಷ ಈ ಹೋಳಿಯನ್ನ ಮುಸ್ಲಿಂ ವಿರೋಧಿಯಾಗಿ ಬಿಂಬಿಸುವ ಯೋಜಿತ ಪ್ರಯತ್ನಗಳು ನಡೆದಿವೆ. ಅಲ್ಲದೆ ಕಾಕತಾಳೀಯ ಎಂಬಂತೆ ಈ ಬಾರಿ ಹೋಳಿ ಶುಕ್ರವಾರವೇ ಬಂದಿದೆ. ಶುಕ್ರವಾರ ಮುಸ್ಲಿಮರ ಜುಮಾ ನಮಾಜ್ ಕೂಡ ಇದೆ. ಅದು ಅವರ ಪಾಲಿಗೆ ಅತ್ಯಂತ ಮುಖ್ಯವಾದದ್ದು. ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮತ್ತು ಅಲ್ಲಿನ ಪೊಲೀಸರು ಇದನ್ನೇ ನೆಪವಾಗಿಟ್ಟುಕೊಂಡು ಮುಸ್ಲಿಮರನ್ನ ಸತಾಯಿಸಲು ನೋಡಿದ್ದಾರೆ. ಇದೇ ಸಂದರ್ಭದಲ್ಲಿ ದೆಹಲಿಯ ಜನರು ಇಂತಹದೊಂದು ಸೌಹಾರ್ದ ಸಂದೇಶವನ್ನು ಸಾರಿದ್ದು ಹೋಳಿಯ ಹೆಸರಲ್ಲಿ ಧರ್ಮದ್ವೇಷ ಹರಡುವವರಿಗೆ ಪಾಠವಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಹೋಳಿಗೆ ಸಂಬಂಧಿಸಿ ಉತ್ತರ ಪ್ರದೇಶದ ಶಾಹಿಹಾನ್ಪುರದಲ್ಲಿ 70 ಮಸೀದಿಗಳನ್ನು ಟಾರ್ಪಲ್ ಹಾಕಿ ಮುಚ್ಚಲಾಗಿತ್ತು. ಹೋಳಿ ಆಚರಿಸುವವರು ಇವುಗಳಿಗೆ ಬಣ್ಣ ಎಸೆದರೂ ಹಾನಿಯಾಗದೇ ಇರುವುದಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಹೋಳಿಯ ಸಂದರ್ಭದಲ್ಲಿ ತಮ್ಮ ಮೇಲೆ ಬಣ್ಣ ಬೀಳದೇ ಇರಬೇಕಾದರೆ ಮುಸ್ಲಿಂ ಪುರುಷರು ತಮ್ಮ ಮೇಲೆ ಟರ್ಪಾಲ್ ಅನ್ನು ಹೊತ್ತುಕೊಳ್ಳಲಿ ಎಂದು ಉತ್ತರ ಪ್ರದೇಶದ ಸಚಿವ ರಘುರಾಜ್ ಸಿಂಗ್ ಹೇಳಿಕೆಯನ್ನು ನೀಡಿದ್ದರು. ಈ ಎಲ್ಲಕ್ಕೂ ದೆಹಲಿಯ ಸೀತಾಂಪುರ ನಿವಾಸಿಗಳು ಉತ್ತರ ಹೇಳಿದ್ದಾರೆ.